ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಅತಿ ಮುಖ್ಯವಾದ ಮಾಹಿತಿ ಇದಾಗಿದೆ. ಬೆಳೆ ಪರಿಹಾರ ಹಣವು ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಇದು ಭರ್ಜರಿ ಗುಡ್ ನ್ಯೂಸ್. ಮತ್ತು ಯಾವ ಜಿಲ್ಲೆಗೆ ಅಂತ ನೋಡೋದಾದ್ರೆ, ಈ ವರ್ಷ ಮಳೆ ಮತ್ತು ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರಿಗೆ 14.24 ಲಕ್ಷ ರೈತರಿಗೆ ಸರ್ಕಾರದಿಂದ ನೆರವು ಸಿಕ್ಕಿದೆ. ಹೌದು ಸ್ನೇಹಿತರೆ, ಇಲ್ಲಿ ಸಬ್ಸಿಡಿ ಆಗಿ ಅಂದ್ರೆ ಹೆಚ್ಚುವರಿ ಇನ್ಪುಟ್ ಆಗಿ 1033.60 ಕೋಟಿ ರೂಪಾಯಿಯನ್ನು ಹೆಚ್ಚುವರಿಯಾಗಿ ರೈತರ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಯಾವ ಜಿಲ್ಲೆಗೆ ಎಷ್ಟು ಜಮಾವಾಗ್ತಾ ಇದೆ ಮತ್ತು ರೈತರಿಗೆ ಒಟ್ಟು ಮಾಹಿತಿ ಹಣ ಎಷ್ಟು ಬರ್ತಾ ಇದೆ, ನೀವು ಪಡೆಯುತ್ತಿರುವ ಸಬ್ಸಿಡಿ ಎಷ್ಟು ಅಂದ್ರೆ ಹೆಚ್ಚುವರಿ ಹಣವೆಷ್ಟು, ಈಗ ನೀಡ್ತಾ ಇರುವ ಬೆಳೆ ಪರಿಹಾರ ಹಣದ ಜೊತೆಗೆ ಹೆಚ್ಚುವರಿ ಹಣವನ್ನು ಸೇರಿಸಿ ರೈತರ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿರುವ ಕಾರಣದಿಂದ ನಾನು ಕೂಡ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಇದು ಸರ್ಕಾರದ ಬಿಗ್ ಅಪ್ಡೇಟ್ ಆಗಿದೆ. ಸರ್ಕಾರದಿಂದ ರೈತರಿಗೆ ಎಷ್ಟು ಹಣ ಜಮಾವಾಗ್ತಾ ಇದೆ ಮತ್ತು ಎಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಈಗಾಗಲೇ SDRF ಅಡಿಯಲ್ಲಿ ರೈತರಿಗೆ 1218.3 ಕೋಟಿ ನೀಡಲಾಗಿದೆ ಮತ್ತು ಅದರ ಜೊತೆಗೆ ಹೆಚ್ಚುವರಿ ಹಣವಾಗಿ ರಾಜ್ಯ ಸರ್ಕಾರದಿಂದ 1033.60 ಕೋಟಿ ಹಣವನ್ನು ಕೂಡ ಟಾಪ್ ಅಪ್ ರೂಪದಲ್ಲಿ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಒಟ್ಟು ಇಲ್ಲಿ ರೈತರ ಖಾತೆಗೆ 2251.63 ಕೋಟಿ ರೂಪಾಯಿಯನ್ನು ಕೂಡ ಪಾವತಿ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ 1218.3 ಕೋಟಿ ನೀಡಲಾಗಿತ್ತು ಮತ್ತು ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ 1033.60 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಒಟ್ಟು 2251.63 ಕೋಟಿ ರೈತರ ಖಾತೆಗೆ ಪಾವತಿ ಆರಂಭವಾಗ್ತಾ ಇದೆ. ನೇರವಾಗಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಎಷ್ಟು ಹಣ ಸಬ್ಸಿಡಿ ಆಗಿ ಸಿಗ್ತಾ ಇದೆ ಮತ್ತು ಇಂದು ಯಾವ ಜಿಲ್ಲೆ ರೈತರಿಗೆ ಬರ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಎಷ್ಟೋ ಜನರು ಕೂಡ ಕೇಳ್ತಾ ಇದ್ರು ಈ ಒಂದು ಬೆಳೆ ಪರಿಹಾರ ಹಣ ಯಾವಾಗ ಬರುತ್ತದೆ ಮತ್ತು ಎಷ್ಟು ಬರುತ್ತದೆ ಅಂತ. ಅವರಿಗೆ ಈ ಒಂದು ಮಾಹಿತಿ ಅತಿ ಮುಖ್ಯವಾಗಿದೆ. ಸ್ನೇಹಿತರೆ, ಎಷ್ಟೋ ಜನರ ಬೆಳೆಗಳನ್ನು ಕಳೆದುಕೊಂಡು ಅವರು ಬಿತ್ತನೆಗೂ ಕೂಡ ಹಣವಿಲ್ಲದೆ ಕೂತಾಗ ಇಲ್ಲಿ ಸರ್ಕಾರದಿಂದ ನೆರವು ಸಿಗ್ತಾ ಇದೆ. ಈ ಒಂದು ನೆರವನ್ನು ಇಟ್ಕೊಂಡು ಮುಂದಿನ ಬಿತ್ತನೆಗೆ ರೈತರಿಗೆ ಒಂದಿಷ್ಟು ಸಹಾಯವಾಗುವಂತದ್ದು. ಸ್ನೇಹಿತರೆ, ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ. ಈ ರೀತಿ ನಿಮ್ಗೆ ಯಾವ ಜಿಲ್ಲೆಗೆ ಜಮಾವಾಗ್ತಾ ಇದೆ ಅಂತ ನೋಡೋದಾದ್ರೆ, ಪ್ರತಿಯೊಂದು ಕರ್ನಾಟಕದ ಜಿಲ್ಲೆಗೂ ಬರುತ್ತದೆ, ಹಂತ ಹಂತವಾಗಿ ಬರುತ್ತದೆ. ಇವತ್ತು ಯಾವ ಜಿಲ್ಲೆಗೆ ಹಾಕ್ತಾ ಇದ್ದಾರೆ ಅಂತ ನೋಡೋಕ್ಕಿಂತ ಮೊದಲು ಎಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಯಾವ ಬೆಳೆಗೆ ಎಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡ್ಬಿಡೋಣ. ಸ್ನೇಹಿತರೆ, ಒಣಭೂಮಿ ಪ್ರದೇಶಕ್ಕೆ ಮೊದಲಿಗೆ 8,500 ರೂಪಾಯಿ ಮಾತ್ರ ಕೊಡ್ತಾ ಇದ್ರು. ಇವಾಗ 17,000 ರೂಪಾಯಿ ಕೊಡ್ತಾ ಇದ್ದಾರೆ 1 ಹೆಕ್ಟರ್ಗೆ. ಮತ್ತು ನೀರಾವರಿ ಪ್ರದೇಶಕ್ಕೂ ಕೂಡ ಮೊದಲಿಗೆ 17,000 ಮಾತ್ರ ಕೊಡ್ತಾ ಇದ್ರು. ಇವಾಗ ಹೆಚ್ಚುವರಿ ದರವಾಗಿ 25,500 ರೂಪಾಯಿಯನ್ನು ಕೂಡ ನೀಡಲಾಗ್ತಾ ಇದೆ. ಅಂದ್ರೆ ಬಹುವಾರ್ಷಿಕ ಬೆಳೆಗಳು ಅಂದ್ರೆ ದೀರ್ಘಾವಧಿ ಬೆಳೆ, ತೋಟಗಾರಿಕೆ ಬೆಳೆ ಇರ್ತಾವಲ್ಲ, ಅಂತ ಬೆಳೆಗೆ ಮೊದಲಿಗೆ 22,500 ರೂಪಾಯಿ ಮಾತ್ರ ಸಿಗ್ತಾ ಇತ್ತು. ಇವಾಗ 31,000 ವರೆಗೂ ಪ್ರತಿ ಹೆಕ್ಟರ್ಗೂ ಕೂಡ ಸಿಗ್ತಾ ಇದೆ. ಗರಿಷ್ಠ 2 ಹೆಕ್ಟರ್ ವರೆಗೂ ಮಾತ್ರ ಈ ಒಂದು ಸಬ್ಸಿಡಿ ಲಭ್ಯವಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಮತ್ತು ಲಾಭವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಯಾವ ಬೆಳೆಗಳು ಹೆಚ್ಚು ಹಾನಿಯಾಗಿದೆ ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ಮುಂಗಾರಿನಲ್ಲಿ ಈ ಒಂದಿಷ್ಟು ಬೆಳೆಗಳು ಹೆಚ್ಚಾಗಿ ಹಾನಿಯಾಗಿದೆ. ನಮ್ಮ ಕರ್ನಾಟಕದಲ್ಲಿ ಸ್ನೇಹಿತರೆ, ತೊಗರಿ ಬೆಳೆಯು 5.36 ಲಕ್ಷ ಹೆಕ್ಟೇರ್ ಬೆಳೆಯು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಬಹುತೇಕ ತೊಗರಿ ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ತೊಗರಿ ಬೆಳೆಗೂ ಕೂಡ ಆದಷ್ಟು ಬೇಗ ರೈತರ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಮತ್ತು ಹೆಸರು ಕಾಳಿಗೆ ಇಲ್ಲಿ 2.63 ಲಕ್ಷ ಹೆಕ್ಟೇರ್ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ರೈತರಿಗೆ ಹಣ, ಹೆಸರು ಕಾಳಿಗೂ ಕೂಡ ಹಣವನ್ನು ಜಮಾ ಮಾಡಲಾಗ್ತಾ ಇದೆ. ಮತ್ತು ಹತ್ತಿ ಬೆಳೆಗೂ ಕೂಡ, ಹೌದು ಸ್ನೇಹಿತರೆ, ಹತ್ತಿಗೂ ಕೂಡ ಇಲ್ಲಿ 2.68 ಲಕ್ಷ ಹೆಕ್ಟೇರ್ ಪ್ರದೇಶ ಹಾಳಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಮತ್ತು ಮೆಕ್ಕೆಜೋಳ ರೈತರಿಗೆ ಬಹುತೇಕ ಬೆಳೆಗಳು ಹಾನಿಯಾಗಿದ್ದಾವೆ. ಮೆಕ್ಕೆಜೋಳ ನೋಡೋದಾದ್ರೆ 1.21 ಲಕ್ಷ ಹೆಕ್ಟೇರ್ ಪ್ರದೇಶ ಹಾಳಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಒಟ್ಟು ನಮ್ಮ ರಾಜ್ಯದಲ್ಲಿ 10,748 ಕೋಟಿ ಬೆಳೆ ಹಾನಿಯಾಗಿದೆ ಅಂತ ಕೂಡ ವರದಿಯಾಗಿದೆ. ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವರದಿಯಾಗಿರುವ ರೈತ ಜಮಾವಾಗುವಂತದ್ದು. ಸ್ನೇಹಿತರೆ, ಒಟ್ಟು ಎಷ್ಟು ಪ್ರದೇಶ ಹಾನಿಯಾಗಿದೆ ಅಂತ ನೋಡೋದಾದ್ರೆ, ಮುಂಗಾರು ಅವಧಿಯಲ್ಲಿ ಬಿತ್ತನೆಯಾದ ಪ್ರದೇಶ 82.56 ಲಕ್ಷ ಹೆಕ್ಟೇರ್ ಹಾಳಾಗಿದೆ. ಮತ್ತು ಹಾನಿಗೊಂಡ ಪ್ರದೇಶ ನೋಡೋದಾದ್ರೆ 14.58 ಲಕ್ಷ ಹೆಕ್ಟೇರ್ ಹಾಳಾಗಿದೆ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಅತ್ಯಂತ ಬೆಳೆಗಳು ಹಾನಿಯಾಗಿರುವ ಜಿಲ್ಲೆಗಳು ಯಾವುವು ಅಂತ ನೋಡೋದಾದ್ರೆ, ಸ್ನೇಹಿತರೆ, ಈ ಒಂದು ಕರ್ನಾಟಕದಲ್ಲಿ, ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಿಗೆ ಅತ್ಯಂತ ಹೆಚ್ಚು ಬೆಳೆ ಹಾನಿಯಾಗಿದೆ ಅಂತ ನೋಡೋದಾದ್ರೆ, ಈ ಒಂದು ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ. ಮತ್ತು ಈ ಒಂದು ಹಣವು ರೈತರ ಖಾತೆಗೆ
ಖಾತೆಗೆ ಜಮವಾಗುವಂತದ್ದು ಪ್ರತಿಯೊಂದು ಕರ್ನಾಟಕದ ರೈತರಿಗೂ ಕೂಡ ಈ ಒಂದು ಜಮವಾಗ್ತಾ ಇದೆ, ಹಂತ ಹಂತವಾಗಿ ಸಿಗುವಂತದ್ದು. ಆದರೆ ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ನಾನು ಹೇಳ್ತಾ ಇದ್ದೇನಲ್ಲ, ಈ ಒಂದು ಜಿಲ್ಲೆ ಲಿಸ್ಟ್ ಅಲ್ಲಿ ಎಷ್ಟು ಬೆಳೆಗಳು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗುತ್ತದೆ ಮತ್ತು ಈ ಒಂದಿಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಜಮವಾಗ್ತಾ ಇದೆ. ಸ್ನೇಹಿತರೆ, ಯಾವ ಜಿಲ್ಲೆ ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಮತ್ತು ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ರೈತ ಸಂಪರ್ಕ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಹುತೇಕ ಜನರಿಗೆ ಈ ಒಂದು ಮಾಹಿತಿ ತಿಳಿಯುವಂತದ್ದು ಮತ್ತು ಯಾವ ಕೆಲಸ ಮಾಡಿದ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ಜಮವಾಗುತ್ತದೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನೋಡೋದಾದ್ರೆ ಅತಿ ಹೆಚ್ಚು ನಮ್ಮ ಕರ್ನಾಟಕದ ಜಿಲ್ಲೆಗಳಲ್ಲಿ ಇಷ್ಟು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಮೊದಲನೆಯದು ಕಲಬುರಗಿ ಜಿಲ್ಲೆ. ಸ್ನೇಹಿತರೆ, ಕಲಬುರಗಿ ಜಿಲ್ಲೆ ನೋಡೋದಾದ್ರೆ ಭೀಮಾ ಮತ್ತು ಕೃಷ್ಣಾ ನದಿ ಒಳಹರಿವು ಹೆಚ್ಚಳದಿಂದ ಈ ಒಂದು ಹೆಚ್ಚಳವಾಗಿ ನದಿ ಹರಿದು ನೀರು ನಿಂತಿರುವ ಕಾರಣಗಳಿಂದ ಎಲ್ಲಾ ರೈತರ ಬೆಳೆಗಳು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಬಹುತೇಕ ಬೆಳೆಗಳು ಹಾನಿಯಾಗಿದೆ. ಮತ್ತು ಹಾವೇರಿ ಜಿಲ್ಲೆ ನೋಡೋದಾದ್ರೆ ವಿಶೇಷವಾಗಿ ಮೆಕ್ಕೆಜೋಳ ಮತ್ತು ತೊಗರಿ ಹಾನಿಯಾಗಿದೆ. ಬಹುತೇಕ ರೈತರ ಬೆಳೆಗಳು ಹಾನಿಯಾಗಿದೆ. ಆದಷ್ಟು ಬೇಗ ರೈತರ ಖಾತೆಗೆ ಜಮಾ ಮಾಡುತ್ತೇವೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಗದಗ ಜಿಲ್ಲೆ ನೋಡೋದಾದ್ರೆ, ಹೌದು ಸ್ನೇಹಿತರೆ, ಗದಗ ಜಿಲ್ಲೆಯಲ್ಲಿ ತೊಗರಿ ಮತ್ತು ಹೆಸರು ಕಾಳು ಪ್ರದೇಶವು ಹಾನಿಗೊಂಡಿದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಧಾರವಾಡ ಜಿಲ್ಲೆ ನೋಡೋದಾದ್ರೆ ರೈತರ ಬಿತ್ತನೆಯು ಕೊಯ್ಯುವುದಕ್ಕೆ ಬಂದಾಗ ಅವರ ಬೆಳೆಗಳು ಹಾನಿಯಾಗಿದೆ, ಹೆಚ್ಚು ವರದಿಯಾಗಿ ಕಂಡು ಬಂದಿದೆ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ಜಿಲ್ಲೆಗೂ ಕೂಡ ಹಣ ಜಮವಾಗುತ್ತದೆ. ಮತ್ತು ಯಾದಗಿರಿ ಜಿಲ್ಲೆಗೆ ತೊಗರಿ ಮತ್ತು ಹತ್ತಿ ವ್ಯಾಪಕ ನಷ್ಟವಾಗಿದೆ. ಬೀದರ್ ಜಿಲ್ಲೆ ನೋಡೋದಾದ್ರೆ ಬಹುತೇಕ ರೈತರ ಬೆಳೆಗಳು ಹಾನಿಯಾಗಿದೆ. ನಿರಂತರವಾಗಿ ಸುರಿದ ಮಳೆಯಿಂದ ಎಷ್ಟೋ ರೈತರ ಬೆಳೆಗಳು ಹಾನಿಯಾಗಿದೆ. ಅದರಿಂದ ಈ ಒಂದು ಜಿಲ್ಲೆಗೂ ಕೂಡ ಮೊದಲನೇ ಹಂತದಲ್ಲಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಮತ್ತು ವಿಜಯಪುರ ಜಿಲ್ಲೆ ನೋಡೋದಾದ್ರೆ ಹತ್ತಿ ಮತ್ತು ಹೆಸರು ಕಾಳು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಅದಕ್ಕೂ ಕೂಡ ಮೊದಲನೇ ಹಂತದಲ್ಲಿ ತಲುಪ್ತಾ ಇದೆ. ಮತ್ತು ರಾಯಚೂರು ಜಿಲ್ಲೆ ನೋಡೋದಾದ್ರೆ ನೀರಾವರಿ ಬೆಳೆಗೆ ಹೆಚ್ಚು ಹಾನಿಯಾಗಿದೆ. ನೀರಾವರಿ ಬೆಳೆಯು ಹೆಚ್ಚು ಹಾನಿಯಾಗಿರುವ ಕಾರಣಗಳಿಂದ ರೈತರಿಗೆ ಜಮವಾಗುವಂತದ್ದು. ಬಾಗಲಕೋಟೆ ಜಿಲ್ಲೆಗೂ ಕೂಡ ಇಲ್ಲಿ ಗಿಡ ನೆನೆದು ನಾಶವಾದ ಪ್ರಕಟವಾದ ಹೆಚ್ಚು ಕಂಡು ಬಂದಿದೆ ಅಂತ ಕೂಡ ತಿಳಿಸಲಾಗಿದೆ. ಬಹುತೇಕ ಕರ್ನಾಟಕದ ಜಿಲ್ಲೆಗಳಲ್ಲಿ ಈ ವರ್ಷ ಅಂತೂ ಬಹಳಷ್ಟು ಬಿಡದೆ ಸುರಿಯುವ ಮಳೆಯಿಂದ ಎಷ್ಟೋ ಬೆಳೆಗಳು ಹಾನಿಯಾಗಿದೆ. ಮತ್ತು ಸರ್ಕಾರದಿಂದ ಹೆಚ್ಚುವರಿಯಾಗಿ ಕೂಡ ರೈತರಿಗೆ ಜಮಾ ಮಾಡ್ತಾ ಇದ್ದಾರೆ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡಲೂ ಹಣ ಬರ್ತಾ ಇದೆ. ಒಟ್ಟು 2,000 ಕೋಟಿ ಹಣವನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದು ಪ್ರತಿ ರೈತರಿಗೂ ಕೂಡ ಈ ಒಂದು ಹಣವನ್ನು ಜಮಾ ಮಾಡಲಾಗ್ತಾ ಇದೆ. ಈ ರೀತಿ ಬೆಳೆ ನಾಶವಾದ್ರೆ ಯಾವಾಗ ನಿಮ್ಗೆ ಹಣ ಮತ್ತು ಯಾವ ರೀತಿ ನಿಮ್ಗೆ ಹಣ ಜಮಾವಾಗುತ್ತದೆ ಅಂತ ನೋಡೋದಾದ್ರೆ ಬೆಳೆ ಹಾನಿ ಪರಿಶೀಲನೆ ನಡೆಸಿದ ನಂತರ ರೈತರ ಖಾತೆಗೆ ಜಮವಾಗುತ್ತದೆ. ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಸಮೀಕ್ಷೆ ನಡೆಸಿದ್ರು. ಎಲ್ಲಾ ವರದಿಯನ್ನು ಕೂಡ ಪ್ರೋಟ್ಸ್ ಪೋರ್ಟಲ್ಗಳಲ್ಲಿ ದಾಖಲೆ ನಡೆಸಿ ಜಿಲ್ಲೆ, ತಾಲೂಕು ಮತ್ತು ಗ್ರಾಮದಲ್ಲಿ ಹಾನಿ ಪಟ್ಟಿಯನ್ನು ಕೂಡ ಆನ್ಲೈನ್ ಮೂಲಕ ಪ್ರಕಟಿಸಿದ್ರು. ಪ್ರತಿ ರೈತರು ಕೂಡ ಆನ್ಲೈನ್ ಮೂಲಕ ಪ್ರಕಟಿಸಿದ ರೈತರಿಂದ ಅಪೇಕ್ಷಣೆಗಳನ್ನು ಪಡೆದು ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತಾ ಇದೆ. ಪ್ರತಿ ರೈತರಿಗೂ ಕೂಡ ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಜಮವಾಗ್ತಾ ಇದೆ ಮತ್ತು ಎರಡನೇ ಹಂತದಲ್ಲಿ ಸರ್ಕಾರದಿಂದ ಬಿಡುವ ಲಿಸ್ಟಿನ ಪ್ರಕಾರ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ರೈತರ ಖಾತೆಗೆ ಹಣ ಜಮವಾಗುವ ಪ್ರಕ್ರಿಯೆ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಹೆಸರು ಫ್ರೂಟ್ಸ್ ಪೋರ್ಟಲ್ ಐಡಿಯಲ್ಲಿ ಇರಬೇಕು, ಭೂಮಿ ದಾಖಲೆಗಳ ಜೊತೆಗೆ ಮ್ಯಾಪ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ. ಅಂತಿಮ ಪಟ್ಟಿಯಲ್ಲಿ ಹೆಸರು ನಿಮ್ದು ಡಿಬಿಟಿ ಮೂಲಕ ನೇರವಾಗಿ ಜಮವಾಗುತ್ತದೆ ಮತ್ತು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮವಾಗುತ್ತದೆ. ನಿಮ್ಮ ಬ್ಯಾಂಕ್ ಖಾತೆ ಈ KYC ಅಪ್ಡೇಟ್ ಆಗಿದ್ರೆ ಮಾತ್ರ ಮತ್ತು SMS ಮೂಲಕ ಹಣ ಬರುತ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಹಣ ಜಮವಾಗುತ್ತದೆ. ಸ್ನೇಹಿತರೆ, ಅತ್ಯಂತ ಮುಖ್ಯವಾಗಿರುವ ಮಾಹಿತಿ ಏನಂದ್ರೆ ಕೇಂದ್ರ ಸರ್ಕಾರದೊಡನೆ ಮಾತುಕತೆಯಾಗಿತ್ತು. ಯಾರ್ದು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಧಾನಿಗೆ ಬೇಡಿಕೆಯನ್ನು ಕೂಡ ನೀಡಿದ್ರು. ಹೌದು ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಮೋದಿಜಿ ಅವರಿಗೆ ಬೇಡಿಕೆ ನೀಡಿದ್ರು. ಯಾವ ರೀತಿ ಅಂತ ನೋಡೋದಾದ್ರೆ 614.90 ಕೋಟಿ ಹೆಚ್ಚುವರಿಯಾಗಿ ಬೆಳೆ ಪರಿಹಾರ ಬೇಕು ಅಂತ ಕೂಡ ಕೇಳಿದ್ರು ಮತ್ತು ಇಲ್ಲಿ ಆ ಒಂದು ಮೂಲ ಸೌಕರ್ಯವನ್ನು ಕೂಡ ಒದಗಿಸಿದ್ರು. ಪ್ರತಿ ರೈತರಿಗೂ ಕೂಡ ಹಣವನ್ನು ಕೂಡ ಜಮಾ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಹಣವು ಕೂಡ ಬಿಡುಗಡೆ ಮಾಡಲಾಗಿದೆ ಮತ್ತು ರಾಜ್ಯ ಸರ್ಕಾರದಿಂದನೂ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ. ಪ್ರತಿ ಜಿಲ್ಲೆಗೂ ಹಣ ಆದಷ್ಟು ಬೇಗ ರೈತರ ಖಾತೆಗೆ ಜಮವಾಗ್ತಾ ಇದೆ. ಕೇಂದ್ರ, ರಾಜ್ಯ ಸೇರಿ ರೈತರ ಒಂದು ಜೀವನ ನಡೆಸೋದಕ್ಕೆ ಸುಲಭವಾದ ದಾರಿಯನ್ನು ಮಾಡಿಕೊಟ್ಟಿದೆ. ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ. ಸ್ನೇಹಿತರೆ, ಈ ಒಂದು ಹಣ ಪ್ರತಿ ಜಿಲ್ಲೆಯಲ್ಲೂ ಬರುವಂತದ್ದು. ನಿಮ್ಮ ಜಿಲ್ಲೆಗೆ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನೀವು ನೋಡಬಹುದು. ಫ್ರೂಟ್ಸ್ ಪೋರ್ಟಲ್ಗಳಲ್ಲಿ ಅಥವಾ ಭೂಮಿಯ ವೆಬ್ಸೈಟ್ಗಳಲ್ಲಿ ನಿಮ್ಮ ಬ್ಯಾಂಕ್ SMS ಮೂಲಕ ನಿಮ್ಗೆ ಹಣ ಜಮವಾಗುತ್ತದೆ ಮತ್ತು ಗ್ರಾಮ ಚಾವಡಿಯಲ್ಲಿ ಪ್ರಕಟವಾಗುವಂತದ್ದು. ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಅಥವಾ ರೈತ ಸಂಪರ್ಕ ಕೇಂದ್ರ ಮತ್ತು ಇಲ್ಲಿ ತಹಶೀಲ್ದಾರ್ ಕಚೇರಿ ಕೇಂದ್ರ ಇರ್ತಾವಲ್ಲ, ಅಲ್ಲಿ ಹೋಗಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನೀಡಿ ಈ ಒಂದು ಹಣ ನಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೇಳಿದ್ರೆ ಅವರು ಕೂಡ ಈ ಒಂದು ಜಿಲ್ಲೆಗೆ ಯಾವಾಗ ಬರುತ್ತದೆ ಅಂತ ಕೂಡ ತಿಳಿಸುತ್ತಾರೆ. ಸ್ನೇಹಿತರೆ, ಕರ್ನಾಟಕದ ರೈತರಿಗೆ ಬೆಂಬಲವಾಗಿ ಸರ್ಕಾರ ಈ ಬಾರಿ ಅತ್ಯಂತ ಅಧಿಕವಾಗಿ ಪ್ರಮಾಣದಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. ಪ್ರತಿ ರೈತರಿಗೂ ಕೂಡ ಹಣ ಜಮವಾಗ್ತಾ ಇದೆ. 2,251.63 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದು ರೈತರ ಖಾತೆಗೆ ಆದಷ್ಟು ಬೇಗ ಬರುವಂತಿದೆ. ಇದಂತೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ರತಿ ರೈತರು ಕೂಡ ಈ ಒಂದು ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಿ. ರೈತ ಬಂಧುಗಳೇ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ನಿಮ್ಮ ರೈತರಿಗೂ ಕೂಡ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ.
ಸ್ನೇಹಿತರೆ ಮತ್ತೆ ಯಾವ ಜಿಲ್ಲೆಗೆ ಈ ಒಂದು ಹಣ ಜಮಾ ಮಾಡುತ್ತಾರೋ ಆ ಒಂದು ಲಿಸ್ಟಿನ ಪ್ರಕಾರ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮತ್ತು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಬೆಳೆ ಪರಿಹಾರ ಹಣವು ಈಗ ಇಷ್ಟು ಜಿಲ್ಲೆಗೆ ಜಮಾವಾಗ್ತಾ ಇದೆ ಮತ್ತು ಎರಡನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಜಮಾ ಮಾಡ್ತಾರೋ ಅವಾಗಲೇ ನಾನು ನಿಮಗೆ ಆ ಒಂದು ಲಿಸ್ಟಿನ ಪ್ರಕಾರ ತಿಳಿಸ್ತೇನೆ. ಸ್ನೇಹಿತರೆ ಧನ್ಯವಾದಗಳು.